ತಾಲೂಕ ಶಾಂತಿಗೇರಿ ನನ್ನೂರ ಶಾಂತಿಗೇರಿ ಬಸ್ ಸ್ಟ್ಯಾಂಡ್ದಾಗ ನಿಂದ ಯಾವೂರ ಗಜೇಂದ್ರ ಕಾಲೇಜಕ್ಕೆ ಹೋಗತಿ ನನ್ನ ನೋಡಿ ನಗತಿ ಶಾಂತಿಗೇರಿ ಹುಡುಗನ ಮನಸ್ಸ ಕದ್ದಿ. ಎಂತ ಗೊತ್ತಾ, ಜಾಕಿ ಮೂವಿ ಒಂದು ಡೈಲಾಗ್ ಇತ್ತು ಗೊತ್ತಾ, ಪಟಾಕಿ ಯಾವಂದೇ ಆಗಿರ್ಲಿ ಹಚ್ಚೋರ್ ನಾವಾಗಿರ್ಬೇಕು ಅನ್ಕಂಡ. ಅರೆ ನಮ್ದೀಗ ಹೊಸ ಡೈಲಾಗ್, ಮದಿ ಯಾರದ್ದೇ ಇರ್ಲಿ ಮಿಡ್ಕೋರ್ ನಾವ ಅಲ್ದಾ, ಎಷ್ಟೊತ್ತಷ್ಟು ಮಿಡ್ಕೋ ಚೈ. ಇದೇನ್ ನೋಡಾತಿರ್ಲಿ ನೀವು ಇನ್ಸ್ಟಾಗ್ರಾಮ್ದಾಗ ಫುಲ್ ಟ್ರೆಂಡ್ನಾಗ ಇದೈತ್ ನೋಡ್ರಿ. ಈಗ ಏನಿಲ್ರಿ ಬರೀ ಗ್ಲಾಸ್ ತಗೋರ್ದು, ಗ್ಲಾಸ್ ಮೊಬೈಲ್ ಬೈಕ್ನಾಗ ಇಡುದು, ತೆಳಗ ಟಾರ್ಚ್ ಇಟ್ಟ ಗ್ಲಾಸ್ ಹಿಡ್ದು, ಗ್ಲಾಸ್ ಅಣ್ಣ ಗ್ಲಾಸ್ ತೆಳಗೈತಿ ತೆಳಗ. ಹಾ ತೆಳಗ ನೋಡ, ನಾ ಗ್ಲಾಸ್ ಬಗ್ಗೆ ಹೋಗ್ಕೊರತ್ತಲ್ಲ, ಗ್ಲಾಸ್ ತೆಳಗೈತಿ ಇಲ್ಲಲ್ಲ. ಗ್ಲಾಸ್ ನೋಡ, ನಾ ಏನ್ ಹೇಳ್ತಾನ ಗ್ಲಾಸ್ ತೆಳಗೈತಿ. ನೋಡ್ತಮ್ಮ, ನೀ ಎಷ್ಟು ರೊಕ್ಕ ಗಳಿಸಿ ಬಂಗಾರ ಮಂಚಿದ ಮೇಲೆ ಮಲಗಿದ್ರು ನಿದ್ದೆ ಹತ್ತಂಗಿಲ್ಲ. ಯಾಕಂದ್ರ ಇನ್ನೊಬ್ಬರಿಗೆ ಮೋಸ ಮಾಡಿ ಗಳಿಸಿದ ರೊಕ್ಕ ನಮಗೆ ದಕ್ಕಂಗಿಲ್ಲ. ಅದಕ್ಕಾಗಿ ಸ್ವಂತ ದುಡದ ಗಳಸೋ. ಯಾಕಂದ್ರೆ ಕರ್ಮ ಅನ್ನುವಂಥದ ಕಾಣೋದಿಲ್ಲ, ಕಾಡ್ಲಾರ್ದ ಯಾರನ್ನೂ ಬಿಡೋದಿಲ್ಲ. ಒಂದು ಲೋಟ ಅರ್ಶಿನ ಪುಡಿ ಇದ್ರೆ ಕೊಡ್ತೀಯಾ? ಅರ್ಶಿನ ಪುಡಿನ ಕೊಡಲ್ಲ ಅಂತಿದ್ದಾರೆ. ಏನಕ್ಕೆ? ಅದು ವೈರಲ್ ಆಗ್ತಿದೆಯಲ್ಲ ವಿಡಿಯೋ, ಅದು ಮಾಡ್ತೀನಿ ನಾನೊಬ್ಬ. ಅರ್ಶಿನ ಬೇಕಾ? ವೈರಲ್ ಕಚ್ಚಿದ ಬಡ್ಡಿ ಮಕ್ಕಳ. ಭೂಮಿನ ಯುದ್ಧದಲ್ಲಿ ಮುಳುಗೋಗಿದೆ, ವೈರಲ್ ಅಂತ. ವೈರಲ್ ಒಂದ್ಸಲ ವಿಡಿಯೋ ನೋಡಿ. ಅಲ್ಲಿ ಅಷ್ಟು ಜನ ಇದ್ದಾರೆ ಅಂತ ಅವನಿಗೆ ಪ್ರಜ್ಞೆನೇ ಇಲ್ಲ. ಬಗ್ಗಿ ನೋಡ್ತಾವನೆ, ಸಾಯ್ತಾವ್ ನಂಗೆ ಅದನ್ನ ನೋಡೋದಕ್ಕೆ. ಥೋ, ಎಂತ ಜನಗಳಿದಾರಪ್ಪ ಇನ್ನು ಭೂಮಿ ಮೇಲೆ. ಇದು ಯಾವ್ದಾಡು ಲೋಕವೇ ಹೇಳಿದ್ದ ಮಾತಿದು, ಪ್ರೀತಿ ಮಾಡಬಾರದು ಮಾಡಿ ಮಲ್ಲಾಡಡಿಕೆ ಮೈಸೂರು ಬಿಲರರೆ ನೋಡಿದರೆ ತಂಪು, ನಾಲಿಗೆ ತಪ್ಪ ಬರುತ್ತುಣ್ಣಬೇಕು, ನಾಲಿಗೆ ತಪ್ಪ ಬರುತ್ತುಣ್ಣಬೇಕು. ಮಲ್ಲಾಡಡಿಕೆ ಮೈಸೂರು ಬಿಲರರೆ ನೋಡಿದರೆ. ಅಪ್ಪಿ, ಏನ್ ಗೊತ್ತಾ, ನನಗೆ ನಿನ್ನೆ ರಾತ್ರಿ ಒಂದು ಕನಸು ಬಿದ್ದಿತ್ತು. ಹೌದಾ? ಏನ್ ಕನ್ಸು ರೀ? ನನ್ನ ಒಂದು ಕಾಲು ಆಕಾಶದಲ್ಲಿತ್ತು, ಒಂದು ಕಾಲು ಭೂಮಿ ಮೇಲಿತ್ತು. ಹೌದಾ? ಅಂತ ಕನ್ಸಲ ಕಾಣ್ಲಿಕ್ಕೆ ಹೋಗ್ಬೇಡ್ರಿ, ಇರೋ ಒಂದ್ ಚಡ್ಡಿನೂ 3 ಭಾಗ ಆಗ್ಬೋದು ಮತ್ತೆ. ಅಕ್ಕ, ಹಸುಗ್ ಯಾಕೆ ಹಿಂಡಿದ್ರೇನೆ ಹಾಲ್ ಬರುತ್ತೆ? ನಿಂದ ಟ್ಯಾಪ್ ತಿರ್ಗಿಸಿದ್ರೆ ತಾನೆ ನೀರ್ ಬರೋದು, ಹಂಗೇನೆ ಹಸುಗ್ ಹಿಂಡಿದ್ರೇನೆ ಹಾಲ್ ಬರೋದು. ಯಾರೊಬ್ರು ರಿಪ್ಲೈ ಕಳಿಸಿದ್ರು, ಸಂಗೊಳ್ಳಿ ರಾಯಣ್ಣನ ಚಿತ್ರ ಬಿಡಿಸಿ ಅಕ್ಕ ಅಂತ. ನೋಡಿ ಹೇಗೆ ಬಂದಿದೆ. ಸೂಪರಾ? ಇದು ಒಂದ್ ಸತಿ ಅಲ್ಲ, 2 ಸತಿ ವಿಡಿಯೋ ನೋಡಿ. ಒಂದ್ಸಲಿ ವಿಡಿಯೋ ನೋಡಿ. ಆ ಏಜಲ್ಲಿ ಏನು ಮಾಡಕ್ಕಾಗಲ್ಲ. ಸೈಕಲ್ ಓಡ್ಸಕ್ ಬರ್ಲಿಲ್ಲ ಅಂದ್ರೂ ಸೈಕಲ್ ತಗೊಂಡ್ ಹೋಗ್ಬಿಟ್ಟು ಯಾರಿಗೊಬ್ರು ಗುದ್ದಾಕೋದು. ನಮ್ಮ ಹುಡುಗರು ಏನಾದ್ರು ಕಮ್ಮಿನ, ಗಾಡಿ ಓಡ್ಸಕ್ ಹೋಗ್ಬಿಟ್ಟು ಎಲ್ಲಾದ್ರೂ ಅರ್ಜೆಂಟ್ ಆಗ್ಬಿಟ್ರೆ ಟಾಯ್ಲೆಟ್ ಅಲ್ಲೇ ಬಿಚ್ಚ ಹೋಯ್ತು ಬಿಡೋದು. ಇಲ್ಲಿ ಬೇಡಿ ಮೇಡಮ್, ಹೌದು ಎಲ್ಲಾದ್ರೂ ಮಾಡ್ಲಿ, ಕಿಡ್ನಿ ಪ್ರಾಬ್ಲಮ್ ಆಗ್ಬಿಡುತ್ತೆ ಮೇಡಮ್. ಅದು ಕಿಡ್ನಿ ಪ್ರಾಬ್ಲಮ್ ಆಗ್ಬಿಡುತ್ತೆ, ಅರ್ಜೆಂಟ್ ಬಂದಿದೆ ಅವರಿಗೆ. ನೀವು ಯಾಕೆ ಮೇಡಮ್ ಅವ್ರಿಗೆ ತೋರ್ತೀರ ಎಲ್ಲ ಅದು ಸೋಷಿಯಲ್ ಮೀಡಿಯಲ್ಲಿ? ನಿಮಗೆ ಅಂತದೇ ಮೇಡಮ್ ಬೇಡ ಮೇಡಮ್. ಬರ್ತಿ ಯಾವಾಗ ಹೊಲ ಯಾವಾಗ ಹೋಗಂತ ಹೊಲಕ್ ಹೋಗಲ್ಲ? ಈಗ ಹೆಂಗ್ ಪೊಲೀಸರು ಕೂಡ ಹೆಂಗ್ ಮಾಡ್ಲಿ? ಎಷ್ಟೈತಿ?
ಮತ್ತೆ ಶಾಲಿಗೆ ಹೋಗ್ಬರೋದು ಏಸ್ ದಿನ ಆಯ್ತು ನೀವು ಬಿಟ್ಟು ಏಸ್ ದಿನ ಆಯ್ತು ಹೆಂಗ ಲೆಕ್ಕ ಹದಿನ ಹೆಂಗ ಕಮ್ಮಿ ಏನು ಪಾತ್ರೆ ತೊಳೆಯನ ಇರೆ ಊರ್ವಶಿ ಬಂದ್ಲು ನೀನ್ ಒಳ್ಳೆ ಮೇನಕ್ಕೆ ತರ ಆಡ್ತಿದೀಯ ನೋಡು ಏನು ಬಾಬಾ UKG ನಲ್ಲಿ ಪಾಪ ಅವ್ರ ಅಮ್ಮ ಬಟ್ಟೆ ಕೊಡ್ಸಿದ್ರೆ ಇವಳು ಈಗ ಹಾಕೊಂಬಂದು ಫೋಸ್ ಕೊಡ್ತಾವಳ. ಕಾಪಿ ನಾಡು ಚಂದು, ನಾನೆಲ್ಲರ ನಡ್ಕ ಬರ್ತಿದ್ರೆ ಗಾಂಡು ಅಂತಾರೆ. ನಿಂದು ಬರೀ ಕಂಪ್ಲೇಂಟ್ ಆಯ್ತು. ಗಂಗಾ ಏನಮ್ಮ ಏನ್ ಹಚ್ಕ ಬಂದಿದ್ಯಾ? ಬೆಳಿಗ್ಗೆ ಮಕ್ಕ ತೊಳಿದಿಲ್ವಾ? ಗಂಗೆ ಅಂತ ಹೆಸರು ಇಟ್ಕೊಂಡಿದ್ಯಾ? ಒಂದಿಷ್ಟು ನೀರ್ ಹಾಕ ಮಕ್ಕ ತೊಳ್ಕ ಬರಕ್ ಏನಾಗೈತ್ ನಿಂಗೆ? ಕುತ್ಕ. ಮುಳ್ಳಂದಿ ಮಂಜು ಎಲ್ಲಿ? ಸದ್ದು ಮಾತ್ರ ಕೇಳ್ತಾ ಇದೆ, ತಿಕ್ಕ ಮಕ್ಕ ಏನೋ ಕಾಣಿಸ್ತಾ ಇಲ್ಲ. ಸ್ವಲ್ಪ ದರ್ಶನ ಕೊಡಿ ನೋಡೋಣ. ಅದೇನು ಕೂದ್ಲೋ ಕೋಳಿ ಶಂಟನೋ? ಏನ್ರಲ್ಲೇ ಚಿಲ್ಲರ್ ಸೋಳಿ ಮಕ್ಕಳೇ, ಏನ್ ನೋಡತ್ತೀರ ನನಗ? ನಾನು ನೋಡ್ಬೇಡ್ರಿ, ಹಿಂದ್ ಬಿಲ್ಡಿಂಗ್ ನೋಡ್ರಿ. ಯಾರು ಗೊತ್ತದ ನಿಮ್ಗೆ? ಯಾರು ಗೊತ್ತಿಲ್ಲ ನಿಮದು. ಅವ್ ಬಿಲ್ಡಿಂಗ್ ಯಾರು ನನಗೆ ಗೊತ್ತದ. ಮುಂದೆ ನಿಂತಿನ ಕಾಣಲ್ಲ ನಿಮ್ಗೆ? ಆ ಓನರ್ ನಾವು ಬಿಲ್ಡಿಂಗ್ ಓನರ್ನು ಭಾಳ ಡೇಂಜರ್ ಅದಾರ. ಒಳಗೆ ಬಿಡಲ್ಲ ನಮ್ಗೆ. ನೋಡ್ರಿ ಇಲ್ಲಿ ಕಂಟಿ ದಂಡಿ ತಿಡ ಮಾಡತ್ತೇವೆ ನಾವು. ಅದು ಒಳಗೆ ಹೋಗಪ್ಲೇ ಇಲ್ಲ. ನಾನೇ ಮಾಲಕ್ಕಿದ್ ಕರೆ ಭಾಳ ಮಾನಸಿಕೆ ಅದ. ನಾನು ಹೇಳ್ತಾ ನಮಸ್ಕಾರ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹುಡುಗ ಮಕ್ಕಳು ಕಾರಿನವ್ರಿಗೆ ಭಾಳ ತಿಂತು ನಮ್ಗೆ. ಅಡ್ಡಾಡ್ ಹೋಗ್ಬಿಡ್ತಾರೆ ನಮ್ಗೆ. ನಮಸ್ಕಾರ. ಲೈಕ್ ಕೊಡಿ, ಲೈಕ್ ಸುಮ್ಮನೆ ಆಂಟಿ 1 kg ಎಣ್ಣೆ ಎಷ್ಟು? 150. ಲೂಸ್ ತಗೊಂಡ್ರೆ? ಯಾರು ತಗೊಂಡ್ರು ಅಷ್ಟೇ. ನಾನು ಈ ಕಡೆಯಿಂದ ಮೆಸೇಜ್ ಹಾಕ್ತಿ ಹೊಯ್ ಅಂತ, ಅವ್ರು ಆ ಕಡೆಯಿಂದ ರಿಪ್ಲೈ ಕೊಟ್ರು ಕ್ಯಾ ರೀ ಅಂತ. ನಾನು ಅದಕ್ಕೆ ಹೇಳ್ದೆ ಮೇರಾ ದಿಲ್ ತೇರೆ ಪೆ ಫಿದಾ ರೇ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು ನಾನು 9 ಗಂಡ್ಮಕ್ಕಳ ತಂದೆ, 25 ಮೊಮ್ಮಕ್ಕಳ ಅಜ್ಜ ಅಂದ್ರು. ಅದಕ್ಕೆ ನಾನು ಹೇಳ್ದೆ ನಾನು 2 ಗಂಡು ಮಕ್ಕಳ ತಾಯಿ, 6 ಗಂಡು ಮಕ್ಕಳ ಅಜ್ಜಿ ಅಂದೆ. ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ? ಹೋಗ್ ಮುತ್ಕಿ, ಹೋಗ್ ಮುತ್ಕಿ, ಅಲ್ಲಿ ಹೋಗಿ ಮನೇಲಿ ಪಾತ್ರೆ ತೊಳಿ ಹೋಗಂತಾರೆ. ಮೊಮ್ಮಕ್ಳ ಜೊತೆ ಆಟ ಆಡ್ತಾ ಕೂತ್ಕೊ ಹೋಗಂತಾರೆ. ಯಾಕೆ ಬೆಚ್ಚಿಗವ ಬೈಯದ್ ವಿಡಿಯೋ ಮಾಡಿಯಲ್ಲ? ಅವನ ಕೆಟ್ಟದಾಗಿ ಕಮೆಂಟ್ ಮಾಡ್ತಾನ. ಏನಂತ ಕಮೆಂಟ್ ಮಾಡಿದ ಅವನು? ನನಗೆ ಬದ್ನೆಕಾಯಿ ಕಳಿಸ್ತಲ್ಲೇ. ನಾನು ಬದನೆಕಾಯಿ ಕಳಿಸಿರೋದು. ಬೆಚ್ಚಿಗವ ಇವನ ಕಳಿಸಿರೋದು. ನಿನ್ ಬಾಯ ಕಪ್ಪಿನ ಇಟ್ಬಿಡ್ತೀನಿ, ಕಪ್ಪಿಗಳು ಇಟ್ಬಿಡ್ತೀನಿ. ಯಾವ ಕಪ್ಪಿ ಇಡ್ತಿ ಬೆಚ್ಚಿಗವ? ಯಾವ ಕಪ್ಪಿ? ಕಪ್ಪಿಗಳು ಬಾಯಾಗ ಇಡ್ತೀನಿ ಬಾ. ನಾನು ಕಪ್ಪಿಗಳು ಅದು ಅರ್ಥ ಆಗತ್ತಲ್ಲ ನಿನಗೆ? ಇಲ್ಲ. ಲೇ ಮಿಂಟ್ರಿ ಬಿಟ್ಟೆನೆ ಕಮೆಂಟ್ ಹಾಕಿರೋದು ಇವನು. ಮಿಂಟ್ರಿ ಮಗನ ನಿನ್ ನೋಡ್ಕೊಳ್ಳೆ ತಿರುಗಿಸಿ. ನಾವಿಬ್ರಲ್ಲ ಇಲ್ಲಿ ಮುಂದ್ ಕುಂತ ನೋಡು, ಇವನು ಕಮೆಂಟ್ ಹಾಕ್ತಾನು. ಬೆಚ್ಚಿಗವ ನಾನಲ್ಲ. ಮತ್ ಪಿತ್ತರ್ ಎತ್ಕೇಳ್ತಂದ್ರ ನಾ ಕೆಟ್ಟದ ಬೈತು ನೋಡ್ ಮತ್ತೆ. ಏನಂತ ಬೈತಿ? ಮಿಂಟ್ರಿ ಮಗನೇ. ಲೋ ನನ್ನ ಮಗನೇ. ಏನಿಲ್ಲ, ಬೈಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಂತಿದ್ದೀನಿ. ನಾಳೆ ದಿನ ಯಾರಾದರೂ ಬೈದ್ರೆ ನಾನು ಬೈಬೇಕಲ್ವಾ, ಅದಕ್ಕೇನೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಗೈಸ್. ಏನು ಗೊತ್ತಾ, ಕೆಲವರಿಗೆ ದುಡ್ಡು ಮಾಡಿದ್ದಾರೆ ಅಂತ ಹೇಟರ್ಸ್ ಇರ್ತಾರೆ, ಇನ್ನು ಕೆಲವರಿಗೆ ಸೆಲೆಬ್ರಿಟಿ ಆಗಿರ್ತಾರೆ ಅಂತ ಒಂದಷ್ಟು ಜನ ಹೇಟರ್ಸ್ ಇರ್ತಾರೆ. ಆದರೆ ನಾನು ಕಾಮನ್ ಪರ್ಸನಾಗಿ ನನಗೆ ಇಷ್ಟು ಜನ ಹೇಟರ್ಸ್ ಇದ್ದಾರೆ ಅಂದರೆ ಸೀರಿಯಸ್ಲಿ ಖುಷಿಯೇ ಆಗ್ತಾಯಿದೆ, ಬೇಜಾರಂತೂ ಆಗಲ್ಲ. ಬಿಕಾಸ್ ಹೇಟರ್ಸ್ ಇದ್ದಷ್ಟು ತುಂಬ ಬೆಳಿತೀವಿ ಅಂತ. ಸೊ ಹೇಟರ್ಸ್ನ ನಮ್ಮನ್ನ ಬೆಳೆಸ್ತಾ ಇದ್ದಾರೆ ಅಲ್ವಾ. ನನ್ನ ಫ್ರೆಂಡ್ ಸರ್ಕಲಲ್ಲಾಗಲಿ ಎಷ್ಟೋ ಜನ ನನ್ನ ಫ್ರೆಂಡ್ಶಿಪ್ ಮಾಡಿ ನನ್ನ ಮುಂದೆ ಚೆನ್ನಾಗಿದ್ದು ನಾನು ಹಿಂದೆ ಬೆನ್ನಿಂದೆ ಬೇರೆ ಥರನೇ ಮಾತಾಡ್ತಾರೆ. ಅವ್ರ ಫ್ರೆಂಡ್ಸ್ ಯಾರಾದರೂ ಶ್ವೇತಾ ಚೆನ್ನಾಗಿದ್ದಾಳೆ, ಸೋನು ಚೆನ್ನಾಗಿದ್ದಾಳೆ ಅಂತಂದರೆ ನೆಕ್ಸ್ಟ್ ಅವ್ರ ಜೊತೆ ನನ್ನ ಕರ್ಕೊಂಡೋಗಲ್ಲ, ಕಾರ್ನರ್ ಮಾಡ್ತಾರೆ. ನೋಡ್ಕೊಂಡು ಬರ್ರಿ ಒಂದು ವಿಡಿಯೋ. ಅಣ್ಣ ಹುಷಾರು, ಅಕ್ಕ ಹುಷಾರು, ಮತ್ತೆ ನಾಯಿ ಬಂದ್ಬಿಟ್ಟು ಬೀಜಕ್ಕೆ ಬಾಯಿ ಹಾಕ್ಬಿಡುತ್ತೆ. ಓ ಕರೆಕ್ಟ್, ನಿಮ್ ಬೀಜನೇ ಇಲ್ವಲ್ವಾ? ಮತ್ತೆ ಹೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು. ನಾಯಿಗೆ ಹೇಳ್ತಿರೋದಾ ಇಲ್ಲ ಯಪ್ಪಂಗೆ ಹೇಳ್ತಿರೋದಾ? ಅಕ್ಕನು ಅಂತೀಯಾ ಅಣ್ಣನು ಅಂತೀಯಾ? ಅವನಿಗೆ ಬೀಜ ಇದೆ ಅಂತೀಯಾ ಬೀಜ ಇಲ್ಲ ಅಂತೀಯಾ? ಹೋಗಿ ಬಗ್ಗಿಗೇನಾದ್ರು ನೋಡ್ಬಿಟ್ಟಿದ್ದ ಮುಟ್ಟಿ. ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗಿರು ಬಡವ್ರ ಮನೇಲಿ ಹುಟ್ಟಲೇಬಾರ್ದು. ಯಾಕೆ ಗೊತ್ತಾ, ತುಂಬ ಕಷ್ಟ ಬೀಳ್ತೀವಿ, ಇಲ್ಲಂದಿಲ್ಲ. ಎಷ್ಟು ಕಷ್ಟ ಇದೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ನೋಡು ಕೈ ನೋಡ್ರಿ ನಂದು ಹೇಗೈತೆ ಅಂತ. ನೀವು ನೋಡಿದ್ರೆ ಭಯ ಬೀಳ್ತೀರಾ.
ಬಟ್ ಭಯ ಬೀಳ್ಬೇಡ್ರಿ. ನನ್ನ ಕೆಲಸ ಹಂಗೈತೆ, ನನ್ನ ಕೈ ಹಾಗೈತೆ, ಇಷ್ಟು ಕಷ್ಟ ಬಿಡ್ತೀವಿ. ಆದರೆ ಇಷ್ಟು ಕಷ್ಟ ಬಿದ್ರೂ ಮನಸ್ಸಲ್ಲಿ 1% ನೆಮ್ಮದಿ ಇಲ್ಲಾಂದರೆ ಎಷ್ಟು ನೋವಾಯ್ತದಲ್ವಾ? ಹಾಂ, ಇಷ್ಟೆಲ್ಲ ಕಷ್ಟ ಬಿತ್ಕೊಂಡು ನಾವು ಮುಂದೆ ಹೋಯ್ತಾ ಇದ್ದೇನು, ಎಷ್ಟು ಜನ ಅವಮಾನ ಮಾಡ್ತಾರೆ, ನಗಾಡ್ತಾರೆ, ಕೆಲಸ ಇದ್ದೀರ ವೀಡಾಗ್ತಾಯಿಲ್ಲ, ಈ ಅಮ್ಮನ ಒಬ್ಬಳೇ ಕೆಲಸ ಮಾಡೋದು, ಪ್ರಪಂಚದಾಗ ಯಾರು ಕೆಲಸ ಮಾಡಲ್ಲ ಅಂತ ವೀಡಿಯೋಗಳಾಗ್ತಾರೆ ಅಂತ ಹೇಳೋರು ಇರ್ತಾರೆ, ಅಂದ್ಕೊಂಡವ್ರು ಇರ್ತಾರೆ. ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ವೀಡಿಯೋ ಮಾಡೋಕ್ಕೆ ನಮಗೂ ಆಸೆನೇ, ನಮಗೂ ವೀಡಿಯೋಸ್ ಮಾಡೋಕ್ಕೂ ಆಸೆನೇ. ಯಾರೋ ಒಬ್ರು ಕಮೆಂಟ್ ಆಗಿದ್ರು, ಯಾವಾಗೂ ಒಂದೇ ಸ್ವೆಟರ್ ಹಾಕೊಂಡು ನೀನು ಕೆಲಸ ಮಾಡ್ತೀಯ, ಒಂದೇ ಇದನ್ನಾಗಿ ವೀಡಿಯೋ ಹಾಕ್ತೀಯ ಅಂತ. ಬಟ್ ನಮ್ಮ ಕೆಲಸ ಹಂಗೈತೆ, ನಾವು ಮಾಡಲೇಬೇಕಲ್ವಾ, ಏನು ಮಾಡೋದು, ನಮ್ದು ಹಂಗೈತೆ ಕಷ್ಟ. ಮತ್ತೆ ಸಿಗುವ.